ಜೈ ಹಿಂದ್. ಎಲ್ಲ ನನ್ನ ಭಾವಿ ಅಗ್ನಿವೀರರಿಗೆ. ಸೊ ಎಲ್ಲರೂ ಕೂಡ ಒಂದು ಕನ್ಫ್ಯೂಷನ್ದಲ್ಲಿದ್ದೀರಾ. ಸೊ ಇದೊಂದು ಡೌಟ್ ಕಾಡ್ತಾ ಇದೆ. ಆ ಡೌಟ್ ಏನಪ್ಪ ಅಂತಂದರೆ, ಸಾಕಷ್ಟು ಜನ ಮೆಸೇಜ್ಗಳನ್ನು ಮಾಡ್ತಾ ಇದ್ದೀರಾ, ಅದರ ಜೊತೆಗೆ ಕಾಲು ಮತ್ತು ಕಮೆಂಟ್ಸ್ಗಳನ್ನು ಯೂಟ್ಯೂಬ್ನಲ್ಲಿ ವಿಡಿಯೋದಲ್ಲಿ ಕೂಡ ಹಾಕ್ತಾ ಇದ್ದೀರಾ. ಸರ್, ಇದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನು ಕೊಡಿ, ನಮ್ಗೆ ಏನು ಕನ್ಫ್ಯೂಷನ್ ಆಗ್ತಾ ಇದೆ, ಸೊ ಇದ್ರ ಬಗ್ಗೆ ಏನಾದರೂ ಸೊಲ್ಯೂಷನ್ ಕೊಡಿ ಸರ್ ಅಂತ ಹೇಳಿ ಸದ. ಇದು ಏನಪ್ಪ ಅಂತಂದರೆ, ಇಂಡಿಯನ್ ಆರ್ಮಿದಲ್ಲಿ ಅಗ್ನಿಪಥ್ ಸ್ಕೀಮ್ನಲ್ಲಿ ನೀವು ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿಬಿಟ್ಟು ಇದೇ ತಿಂಗಳ 30ನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ಏನು ಕಂಡಕ್ಟನ್ನು ಮಾಡ್ತಾ ಇದೆಯಲ್ಲ, CEE ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳ್ಕೇಶಂದ. ಇದ್ರದ್ದು ಈಗಾಗಲೇ ಅಡ್ಮಿಟ್ ಕಾರ್ಡ್ಗಳನ್ನು ಪ್ರತಿಯೊಬ್ಬರು ಕೂಡ ಡೌನ್ಲೋಡನ್ನು ಮಾಡ್ಕೊಂಡಿದ್ದೀರಾ. GD, ಟ್ರೇಡ್ಸ್ಮನ್, WMP, ಟೆಕ್ನಿಕಲ್, ಕ್ಲರ್ಕ್, ಈ ಥರದ ಎಲ್ಲದರಲ್ಲಿ ಕೂಡ ಟ್ರೇಡ್ಗೆ ಅಪ್ಲೈನ ಮಾಡಿರ್ತಕ್ಕಂಥದ್ದನ್ನು ಪ್ರತಿಯೊಬ್ಬರು ಕೂಡ ಅಡ್ಮಿಟ್ ಕಾರ್ಡ್ಗಳನ್ನ ಡೌನ್ಲೋಡನ್ನು ಮಾಡ್ಕೊಂಡಿದ್ದೀರಾ. ಡೌಟ್ ಏನಪ್ಪ ಅಂದರೆ, ಸರ್ ಇದರಲ್ಲಿ ನಾವು ಈಗಾಗಲೇ ಅಡ್ಮಿಟ್ ಕಾರ್ಡ್ಗಳನ್ನ ತಗೊಂಡಿದ್ದೀವಿ ಸರ್, ನಮಗೆ ಒಂದು ಹಾಗೆ ಇನ್ಫಾರ್ಮೇಷನ್ ಬರ್ತಾ ಇದ್ದಾವೆ. ಏನಪ್ಪ ಅಂದರೆ, ಇನ್ಫಾರ್ಮೇಷನು ಕೂಡ ಆಯಿತು. ಒಂದಿಷ್ಟು ಜನ ಸರ್ ನಮ್ಮ ಜಿಮೇಲಿಗೆ ಮೆಸೇಜ್ಗಳು ಬಂದಿದ್ದಾವೆ. ಏನಂತ ಬಂದಿದೆಯಪ್ಪ ಅಂದರೆ, ನಾನು ಅಡ್ಮಿಟ್ ಕಾರ್ಡ್ಗಳನ್ನು ತಗೊಂಡಿದ್ದೀನಿ ಅಡ್ವಾನ್ಸಾಗೆ. ಎಲ್ಲೋ ಒಬ್ರದ್ದು, ಎಲ್ಲರದ್ದು ಕೂಡ ಈ ಥರ ಆಗಿಲ್ಲ. ಅಡ್ಮಿಟ್ ಕಾರ್ಡನ್ನು ತಗೊಂಡಿದ್ದೀನಿ. ಬಟ್ ಇವಾಗ ಅಡ್ಮಿಟ್ ಕಾರ್ಡನ್ನು ತೆಗೆದು ನೋಡಿದರೆ ನಂದು ಎಕ್ಸಾಮ್ ಡೇಟು ಮತ್ತು ಶಿಫ್ಟು ಚೇಂಜ್ ಆಗಿದೆ. ಎಕ್ಸಾಮ್ ಡೇಟು ಮತ್ತು ಶಿಫ್ಟು ಚೇಂಜ್ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಎಕ್ಸಾಮ್ ದಿನಾಂಕ 30 ಇತ್ತಪ್ಪ ಅಂದರೆ 1ನೇ ತಾರೀಕು ಅಥವಾ 2ನೇ ತಾರೀಕು ಈ ಥರ ಬಂದಿದೆ. ಅದರ ಜೊತೆಗೆ ನಿಮ್ಮದು ಫಸ್ಟ್ ಶಿಫ್ಟ್ ಇತ್ತಪ್ಪ ಅಂದರೆ ಲಾಸ್ಟ್ ಶಿಫ್ಟು ಅಥವಾ ಸೆಕೆಂಡ್ ಶಿಫ್ಟು ಈ ಥರ ನಿಮ್ಮ ಟೈಮಿಂಗ್ ಕೂಡ ಚೇಂಜ್ ಆಗಿದೆ. ಓಕೆ, ಅದನ್ನು ಯಾವ ಥರ ಕನ್ಫರ್ಮೇಷನ್ ಮಾಡಬೇಕಂತ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇಲ್ಲಿ ಬಂದ್ಬಿಟ್ಟು ನೀವು ಯಾವ ಥರ ಮೊದಲಿಗೆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡನ್ನು ಮಾಡ್ಕೊಂಡಿದ್ದಿಲ್ಲ, ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿ ಹೋಗಿಬಿಟ್ಟು ನಿಮ್ಮ JIA ನಂಬರ್ ಹಾಕಿಬಿಟ್ಟು ಪಾಸ್ವರ್ಡನ್ನು ಏನು ಹಾಕಿರಲ್ಲ, ನಿಮ್ಮದು ಓಲ್ಡ್ ಪಾಸ್ವರ್ಡ್ ಏನಿತ್ತಲ್ಲ ಅದೇ ಪಾಸ್ವರ್ಡನ್ನು ಹಾಕಿಬಿಟ್ಟು ಲಾಗಿನ್ ಮಾಡಿ ನಿಮ್ಮ ಅಡ್ಮಿಟ್ ಕಾರ್ಡನ್ನ ಈಗ ಯಾರೆಲ್ಲ ತಗೊಂಡಿದ್ದಿಲ್ಲ, ನಾನು ಕೊಡ್ತಿರ್ತಕ್ಕಂಥ ಮಾಹಿತಿ ಪರವಾಗಿ ಪ್ರತಿಯೊಬ್ಬರು ಕೂಡ ಇನ್ನೊಂದು ಸಾರಿ ಡೌನ್ಲೋಡನ್ನು ಮಾಡ್ಕೊಳ್ಳಿ ಅಡ್ಮಿಟ್ ಕಾರ್ಡನ್ನು. ಯಾಕಂದರೆ ಅಕಸ್ಮಾತ್ ಏನಾದರೂ ನಿಮ್ಮದು ಕೂಡ ಚೇಂಜ್ ಆಗಿತ್ತಪ್ಪ ಅಂದರೆ ಜಿಮೇಲಿಗೆ ಒಂದಿಷ್ಟು ಜನಕ್ಕೆ ಮೆಸೇಜ್ಗಳು ಬಂದಿದ್ದಾವಂತ, ಒಂದಿಷ್ಟು ಜನಕ್ಕೆ ಮೆಸೇಜ್ಗಳು ಬಂದಿಲ್ಲ. ಮೆಸೇಜ್ ಬಂದಿಲ್ಲ ಅದನ್ನೆಲ್ಲನೂ ಕೂಡ ತೆಗೆದು ಹಾಕಿಬಿಡಿ. ಆ ಇನ್ಫಾರ್ಮೇಷನ್ ಬಗ್ಗೆ ಯಾರೂ ಕೂಡ ತಲೆಯನ್ನು ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ಜಸ್ಟ್ ನೀವು ಮೊದಲಿಗೆ ಯಾವ ಥರ ನಿಮ್ಮ ಲಾಗಿನ್ ಮಾಡ್ಕೊಂಡ್ಬಿಟ್ಟು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡನ್ನು ಮಾಡ್ಕೊಂಡಿದ್ರಲ್ಲ, ಸೇಮ್ ಟು ಸೇಮ್ ಆಗಿ ಅದೇ ಥರನೂ ಈ ಸರಿನೂ ಕೂಡ ಅಡ್ಮಿಟ್ ಕಾರ್ಡನ್ನು ಒಂದ್ಸರಿ ಡೌನ್ಲೋಡನ್ನು ಮಾಡ್ಕೊಳ್ಳಿ. ಅಂದರೆ ನಿಮಗೆ ಕನ್ಫರ್ಮೇಷನ್ ಆಗುತ್ತಾ. ಈ ಡೌಟ್ನಲ್ಲಿ ಇಟ್ಕೊಂಡ್ಬಿಟ್ಟು ಅಕಸ್ಮಾತ್ ನಿಮ್ದು ಏನಾದರೂ 2ನೇ ತಾರೀಕು ಇತ್ತಂತ, 2ನೇ ತಾರೀಕು ಎಕ್ಸಾಮ್ ಇತ್ತಂತ ತಿಳ್ಕೊಟ್ರಿ ಮೊದಲೇ ಅಡ್ಮಿಟ್ ಕಾರ್ಡ್ನಲ್ಲಿ. ಅಕಸ್ಮಾತ್ 1ನೇ ತಾರೀಕೆ ನಿಮ್ಮ ಎಕ್ಸಾಮ್ ಬಂತಪ್ಪ ಅಂದರೆ ನಿಮ್ಮ ಜೀವನನೇ ವೇಸ್ಟ್ ಆಗುತ್ತಾ. ಇದೊಂದು ಡೌಟ್, ಏಕೆಂದರೆ ನನಗೂ ಕೂಡ ಕಾಡ್ತಾ ಇದೆ. ನಮ್ಮ ಸ್ಟೂಡೆಂಟ್ಗಳಿಗೆ ಹೇಳಬೇಕಲ್ಲ, ಎಷ್ಟೋ ಜನದ ಜೀವನ ವೇಸ್ಟ್ ಆಗುತ್ತಲ್ಲ. ಯಾರ್ದೋ ಒಬ್ರದ್ದು ಈ ಥರ ಆಗಿದೆ, ಆಲ್ಮೋಸ್ಟ್ ಅಲ್ಲಿ ನಾನು ಕೇಳ್ತಿರ್ತಕ್ಕಂಥದ್ದು ಅದರಲ್ಲಿ ಕೂಡ ನಿಮ್ಮದು ಒಬ್ರದ್ದು ಆಗಿತ್ತಪ್ಪ ಅಂದರೆ ತೊಂದರೆ ಆಗಬಾರ್ದು ಅಂತ ಹೇಳ್ಕೇಸಿಂದ ನಾ ಈ ಮಾಹಿತಿಯನ್ನು ಕೊಡಾಕತ್ತಿದ್ದೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ನಲ್ಲಿ ಹೋಗಿ ಈ ಮಾಹಿತಿಯನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಅಡ್ಮಿಟ್ ಕಾರ್ಡನ್ನು ನಿಮ್ಮ ಸ್ನೇಹಿತ ಏನಾದರೂ ಇದ್ದಪ್ಪ ಅಂದರೆ ಅವನಿಗೆ ಕೂಡ ಈ ಮಾಹಿತಿಯನ್ನು ತಿಳಿಸು. ಯಾಕಂತಂದರೆ ಒಬ್ಬೊಬ್ಬರ ಜೀವನನೂ ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಷ್ಟು ದಿನ ಓದಿ 3 ತಿಂಗಳ ಓದಿ ಲೈಫನ್ನು ಕಟ್ಕೊಳ್ಬೇಕಂತ ಹೇಳ್ಕೇಸಿಂದ ರಿಸ್ಕ್ ತೊಗೊಂಡು ಊರನ್ನು ಬಿಟ್ಟು ಎಲ್ಲಾದರೂ ರೂಮ್ ಮಾಡ್ಕೊಂಡು ಸ್ಟಡಿ ಮಾಡ್ತಿರ್ತೀರ. ಯಾಕಂದರೆ ಇದ್ರ ಸಂಬಂಧನ ಅಕಸ್ಮಾತ್ ಎಕ್ಸಾಮ್ ಏನಾದರೂ ಮಿಸ್ ಆಯ್ತಪ್ಪ ಅಂತಂದರೆ ಭಾಳಷ್ಟು ತೊಂದರೆಗೆ ಒಳಗಾಗಬೇಕಾಗತ್ತೆ. ಆರ್ಮಿ ವೆಬ್ಸೈಟ್ನಲ್ಲಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೇಸಿಂದ ಏನೂ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದೀನಲ್ಲ, ನಿಮ್ಮ ಎಚ್ಚರಿಕೆಯನ್ನು ನೀವು ಕಟ್ಕೊಳ್ಳಿ. ಹೋಗಿ ಯಾರೆಲ್ಲ 30ನೇ ತಾರೀಕಿಗೆ ಎಕ್ಸಾಮನ್ನು ಬರೆಯೋಕೆ ಹೋಗ್ತಿದಾರಲ್ಲ, 30ರಿಂದ 1, 2, 3, 4 ಈ ಥರ ಎಕ್ಸಾಮನ್ನು ಬರೆಯೋಕೆ ಹೋಗ್ತಿರ್ತಕ್ಕಂಥವ್ರಿಗೆ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ. ಅದು ಅಡ್ಮಿಟ್ ಕಾರ್ಡನ್ನು ಕಲರ್ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡನ್ನೂ ತೊಗೊಂಡು ಹೋಗ್ರಿ. ಅದರ ಜೊತೆಗೆ ಪಾಸ್ಪೋರ್ಟ್ ಸೈಜ್ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ಗಳನ್ನು ತೊಗೊಂಡು ಹೋಗ್ರಿ. ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್, ಒರಿಜಿನಲ್ ಆಧಾರ್ ಕಾರ್ಡನ್ನು ಪ್ರತಿಯೊಬ್ಬರು ಕೂಡ ತೊಗೊಂಡು ಹೋಗಿ. ಅಕಸ್ಮಾತ್ ಏನಾದರೂ SSL ನಿಮ್ಮ ಅಪ್ಲಿಕೇಶನ್ದಲ್ಲಿ ಏನಾದರೂ ಮಿಸ್ಟೇಕ್ ಆಗಿತ್ತಪ್ಪ ಅಂದರೆ ಸ್ಪೆಲ್ಲಿಂಗ್ ಇಲ್ಲಿಂಗ, ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡನ್ನು ಪ್ರತಿಯೊಬ್ಬರು ಕೂಡ ತೊಗೊಂಡು ಹೋಗ್ರಿ. ಡ್ರೆಸ್ ಬಂದ್ಬಿಟ್ಟು ನಾರ್ಮಲಿ ಆಗಿರ್ತಕ್ಕಂಥದ್ದು ನೈಟ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಹೋದರೂ ಕೂಡ ನಡೀತದೆ, ಫಾರ್ಮಲ್ ಡ್ರೆಸ್ ಹಾಕೊಂಡು ಹೋದರೂ ಕೂಡ ನಡೀತದೆ. ನೆಕ್ಸ್ಟ್ ಅದೇ ಥರನಾಗಿ ನೀವೇನಾದರೂ ಎಕ್ಸಾಮ್ ಸೆಂಟ್ರಿಗೆ ಲಾಂಗ್ ಇತ್ತು ಸರ್, ನನ್ನ ಬೆಂಗಳೂರು ಇತ್ತು ಸರ್, ಅದೇ ಥರನಾಗಿ ಮಂಗಳೂರು ಇತ್ತು ಯಾರಾದರೂ ಅನ್ನೋರಿದ್ರೆ ಅಡ್ವಾನ್ಸ್ ಆಗಿ ಹೋಗಿ ಸ್ಟೇ ಆಗಿರಿ ಅಲ್ಲಿ ಎಲ್ಲಾದರೂ. ನಾಳೆ ನಂದು ಮಾರ್ನಿಂಗ್ ಶಿಫ್ಟ್ ಇದೆ, ಸೆಕೆಂಡ್ ಶಿಫ್ಟ್ ಇದೆ, ನಾನು ನೈಟ್ ಇಲ್ಲಿಂದ ಬಿಟ್ಟರೆ ಆರಾಮ್ಸೆ ಹೋಗಿ ತಲುಪಿ ಎಕ್ಸಾಮನ್ನು ಬರಿಬೋದಾ ಅಂತ ಹೇಳಿಸಿಂದ
ಸೊ ಆ ಥರ ಯಾರೂ ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ. ಅಡ್ವಾನ್ಸ್ ಆಗಿ ಹೋಗಿ ಎಕ್ಸಾಮಿಗೆ ಅಟೆಂಡ್ ಆಗಿ ಸ್ನೇಹಿತರೆ. ಯಾಕೆಂದರೆ ನೀವು ಲೈಫನ್ನು ಕಟ್ಕೊಂಡು ಒಂದು ನೈಟ್ ಫುಲ್ ಜರ್ನಿ ಮಾಡಿರ್ತೀರ. ಸೊ ಅಕಸ್ಮಾತ್ ಟ್ರೈನ್ ರಶ್ ಇರುತ್ತೆ. ಸೊ ಅಲ್ಲಿ ಹೋಗಿ ಎಕ್ಸಾಮ್ ಬರೆಯೋಕೆ ಸುಸ್ತಾಗುತ್ತೆ. ಸೊ ಆಮೇಲೆ ಅನ್ಸುತ್ತೆ ನಿಮಗೆ, ಸೊ ನಾನು ಬಂದು ಅಡ್ವಾನ್ಸ್ ಆಗಿ ಸ್ಟೇ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಎಕ್ಸಾಮ್ ಬರೆದ್ರೆ ಚೆನ್ನಾಗಿರ್ತಿತ್ತು, ಇನ್ನೂ ಕೂಡ ಎಕ್ಸಾಮ್ ಚೆನ್ನಾಗಿ ಆಗ್ತಿತ್ತು ಅಂತ ಹೇಳ್ಕಂದ. ಸೊ ಏನು ಎಕ್ಸಾಮನ್ನು ಬರಿತಾ ಇದ್ದಿಲ್ಲ ಅದು ನಮ್ಮ ಮಾತೃಭಾಷೆ ಕನ್ನಡದಲ್ಲಿದೆ. ಯಾವುದೂ ಕ್ವಶನಿಗೂ ನೆಗೆಟಿವ್ ಇರೋದಿಲ್ಲ. ಪ್ರತಿಯೊಬ್ಬರು ಕೂಡ ಎಲ್ಲ ಕ್ವಶನಿಗೆ ಮೊದಲಿಗೆ ಟಚ್ಚನ್ನು ಮಾಡಿರಿ. ಸೊ ನಾನು ಯಾವ ಥರ ಹೇಳಿದ್ದೀನಿ ಟ್ರಿಕ್ಸನ್ನು, ಸೊ ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದರೆ ಸೊ ಮೊದಲಿಗೆ ಎಷ್ಟು ಬರ್ತಿಲ್ಲ ಅಷ್ಟನ್ನು ಮಾತ್ರ ಹಾಕಿರಿ. ನೆಕ್ಸ್ಟ್ ಬಂದುಬಿಟ್ಟು ಸೊ ಯಾವ್ದು ಬಿಡ್ಸಕ್ಕೆ ಬರ್ತಲ್ಲ ಅವನನ್ನು ಬಿಡಿಸ್ರಿ. ಲಾಸ್ಟಿಗೆ ಯಾವುದು ಗೊತ್ತಿಲ್ಲ ನನಗೆ ಇದಕ್ಕೆ ಆನ್ಸರೇ ಗೊತ್ತಿಲ್ಲ ಅಂದಾಗ ಟಿಕ್ ಮಾಡಿ. ಸ್ಟಾರ್ಟ್ ಆಫ್ ಅಂತರೇ ಅಷ್ಟು ಕ್ವಶನಿಗೆ ಟಿಕ್ ಮಾಡ್ಕೊತ ಹೋದ್ರಪ್ಪ ಅಂದರೆ ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕಂಪಲ್ಸರಿಯಾಗಿ ಕೊಟ್ಕೊಳ್ಳಿ. ಟಿಕ್ ಆದ ನಂತರ ನೆಕ್ಸ್ಟ್ ಕೊಟ್ಕೋತಾ ಹೋಗ್ಬೇಡ್ರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇರ್ತದೆ, ಅದನ್ನು ಯಾರೂ ಕೂಡ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಫಸ್ಟ್ ಟೈಮ್ ಎಕ್ಸಾಮನ್ನು ಬರಿತಾ ಇರ್ತಾರೆ. ಸೊ ನಿಮ್ಗೆ ಗೊತ್ತಿರೋದಿಲ್ಲ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ಮಾತ್ರ ನಿಮ್ಮ ಕ್ವಶನಿಗೆ ಅಲ್ಲಿ ಸಬ್ಮಿಟ್ ಆಗಿರ್ತದೆ. ಇಲ್ಲ ಅಂತಂದರೆ ನೆಕ್ಸ್ಟ್ ಕೊಟ್ಟರೆ ಮಾತ್ರ ಸಬ್ಮಿಟ್ ಆಗಿರೋದಿಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಪ್ರತಿಯೊಬ್ಬರು ಕೂಡ ಗೊತ್ತಿಲ್ಲ ಅಂದರೂ ಕೂಡ ಅಲ್ಲಿ ಎಕ್ಸಾಮ್ ಹಾಲ್ನಲ್ಲಿ ನಿಮ್ಗೆ ಎಕ್ಸಾಮಿನರ್ ಇರ್ತಾರೆ. ಸೊ ಅವ್ರಿಗೆ ಆದರೂ ಕೇಳಿಬಿಟ್ಟು ಆ ಮಾಹಿತಿಗಳನ್ನು ತಿಳಿದುಕೊಳ್ಳಿ. ಓಕೆ, ನೀವೇನಾದರೂ ಎಕ್ಸಾಮನ್ನು ಮುಗಿಸ್ಕೊಂಡ್ಬಿಟ್ಟು ಸರ್ ನಾವು ಫಿಸಿಕಲಲ್ಲಿ ವೀಕ್ನೆಸ್ ಇದ್ದೀವಿ, ಸೊ ನಾನು ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀನಿ 100% ನಾನು ಅಡ್ವಾನ್ಸ್ ಆಗಿ ಫಿಸಿಕಲ್ಗೆ ಬರಬೇಕಂತ ಅಂದ್ಕೊಂಡಿದ್ದೀನಿ ಅಂತಂದರೆ ಸೊ ನಮ್ಮದೇ ಆಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳ್ಕೊಂಡು ಬಾಗಲಕೋಟ್ ನವನಗರ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಹತ್ತಿರ 31ನೇ ಸೆಕ್ಟರ್ದಲ್ಲಿ ಸೊ ನಾವು ಈಗಾಗಲೇ ಫಿಸಿಕಲ್ ಬ್ಯಾಚಸನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಈಗಲೇ ಚೆನ್ನಾಗಿ ನುರಿತ ಶಿಕ್ಷಕರಿಂದ ಬೆಸ್ಟ್ ಟ್ರೈನರಿಂದ ನಾವು ಫಿಸಿಕಲ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ವಿ. 100% ನಿಮ್ಮ ಫಿಸಿಕಲನ್ನು ನಾವು ಪಾಸ್ ಮಾಡಿ 100ಕ್ಕೆ 100 ಮಾರ್ಕ್ಸ್ಗಳನ್ನು ಗಳಿಸುವಂಥ ಸೊ ಫಿಸಿಕಲ್ ಟ್ರೈನರಿಂದ ನಾವು ಫಿಸಿಕಲ್ಗಳನ್ನು ಕೊಡ್ತಾ ಇದ್ದೀವಿ. ನೀವೇನಾದರೂ ನಮ್ಮ ಅಕಾಡೆಮಿಗೆ ಬಂದು ಸೊ ಡೈಲಿ 2 ಟೈಮ್ಸ್ ಫಿಸಿಕಲ್ ಇರ್ತೈತಿ, ಅದೇ ಥರನಾಗಿ ವೀಕ್ಲಿ 2 ಟೈಮ್ಸ್ ನಿಮಗೆ ಮಧ್ಯಾಹ್ನ ಬಿಸಿಲಿನಲ್ಲಿ ಕೂಡ ನಾವು ಫಿಸಿಕಲನ್ನು ಟ್ರೈನಿಂಗ್ ಕೊಡ್ತೀವಿ. ಯಾಕಪ್ಪ ಅಂದರೆ ಸೊ ನಿಮ್ಗೆ ಟ್ರೈನಿಂಗ್ ಟೈಮ್ನಲ್ಲಿ ಸೊ ಅಕಸ್ಮಾತ್ ಸೆಲೆಕ್ಷನ್ ಟೈಮ್ನಲ್ಲಿ ಮಧ್ಯಾಹ್ನ ಬಂತಪ್ಪ ಅಂತಂದ್ರೆ ನೀವು ಓಡೋಕೆ ರೆಡಿಯಾಗಿರ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಪುರುಷ ಮತ್ತು ಮಹಿಳೆಯರಿಗೆ ನಮ್ಮ ಹತ್ರ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಎಕ್ಸಾಮ್ ಮುಗಿಸ್ಕೊಂಡ್ಬಿಟ್ಟು ನೀವೇನಾದರೂ ಬಂದು ಜಾಯಿನ್ ಆಗಬೇಕಂತ ಅಂದ್ಕೊಂಡಿದ್ರಿಯಪ್ಪ ಅಂದರೆ ಸೊ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಆಫೀಸ್ ನಂಬರಿಗೆ ಕಾಲ್ ಮಾಡಿಬಿಟ್ಟು ಸೊ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದರೆ ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತಪ್ಪ ಅಂದರೆ ಸೊ ನಿಮ್ಮ ಸ್ನೇಹಿತನಿಗೆ ಕೂಡ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಪ್ರತಿ ಒಂದರಲ್ಲಿ ಕೂಡ ಈ ವಿಡಿಯೋನ ಶೇರನ್ನು ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಓಕೆ, ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ರೆ ಮಾತ್ರ ನಾನು ಡೈಲಿ ಕೊಡ್ತಿರ್ತಕ್ಕಂಥ ಇನ್ಫಾರ್ಮೇಷನ್ನು ನಿಮ್ಗೆ ಬರ್ತಾನೆ ಇರ್ತದೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.